ಹಲೋ ಹಲೋ ಶಂಭು ಅವರೇ, ನಾನು ಮೀನಾಕ್ಷಿ ಮಾತಾಡ್ತಾ ಇದ್ದೀನಿ. ಅಯ್ಯೋ ಏನ್ರಮ್ಮ ನೀವು, ಬೆಳಿಗ್ಗೆಯಿಂದ ನಿಮಗೆ ಫೋನ್ ಮಾಡಿ ಮಾಡಿ ಸಾಕಾಗೋಯ್ತು. ಯಜಮಾನ್ರ ಪರಿಸ್ಥಿತಿ ಗೊತ್ತಿದ್ದು ನೀವು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲಮ್ಮ. ಶಂಭು ಅವರೇ, ಈಗ ಅದೆಲ್ಲ ಇರ್ಲಿ, ಮೊದಲು ಅಣ್ಣ ಹೇಗಿದ್ದಾರೆ ಅಂತ ಹೇಳಿ. ಇನ್ನೆಲ್ಲಮ್ಮ ನಿಮ್ಮ ಅಣ್ಣ ಅವ್ರು ಹೋಗ್ಬಿಟ್ರು. ಏನು, ಅಣ್ಣ ಹೋಗ್ಬಿಟ್ರ? ಏನ್ ಹೇಳ್ತಾ ಇದ್ದೀರಾ ಶಂಭು ಅವರೇ? ಅಯ್ಯೋ ಅಣ್ಣ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ನಮ್ಮ ಕೈಲಿ ಏನಿದೆ. ಕೊನೆ ಸರ್ತಿ ನೀವು ಅವ್ರ ಜೊತೆ ಮಾತಾಡಿದ್ರಲ್ಲ, ಅಷ್ಟೇ ಲಭ್ಯ ಇದ್ದದ್ದು. ಬಾಡಿನ ಮನೆಗೆ ತಂದಿದ್ದೀವಿ, ಆದಷ್ಟು ಬೇಗ ಮನೆ ಹತ್ರ ಬನ್ನಿ ಅಮ್ಮ. ಆಯ್ತು ಶಂಭು ಅವರೇ, ಈಗಲೇ ಬರ್ತೀನಿ. ಏಯ್, ನಾವ್ಯಾರು ಅಲ್ಲಿಗೆ ಬರಲ್ಲ. ನಮಗೋಸ್ಕರ ಯಾರು ಕಾಯೋದು ಬೇಡ. ನಿಮ್ಮ ಪಾಡಿಗೆ ನೀವು ಕೆಲಸ ನೋಡ್ಕೊಳ್ಳಿ. ಮೋಹನಪ್ಪ, ಯಜಮಾನ್ರು ಸತ್ತು ಮಲಗಿದಾಗ್ಲು ಎಂತ ದ್ವೇಷನಪ್ಪ ನಿಮ್ದು. ಯಾವನಿಗ ಅವನ ಯಜಮಾನ? ಯಾವನಿಗ ಅವನ ಯಜಮಾನ? ಅವನು ನಮ್ಮ ಪಾಲಿಗೆ ಯಾವತ್ತೋ ಸತ್ತು ಹೋಗಿದ್ದಾನೆ. ಅವನಿಗೆ ಎಳ್ಳು ನೀರು ಬಿಟ್ಟು ತರ್ಪಣ ಕೊಟ್ಟು ಆಗೋಗಿದೆ. ಹಾಗೆಲ್ಲ ಮಾತಾಡ್ಬೇಡಿಪ್ಪ. ಯಜಮಾನ್ರ ಮುಖ ಇನ್ನು ಮುಂದೆ ಸಿಗುತ್ತಾ? ಎಲ್ರು ಬಂದು ಯಜಮಾನ್ರ ಅಂತಿಮ ದರ್ಶನ ಮಾಡ್ಕೊಳ್ಳಿ. ಮುಚ್ಚೆ ಬಾಯಿ. ಏಯ್, ಅವನ ಯಾವನೋ ಸತ್ರೆ ನಾವ್ಯಾಕೆ ಅವನ ಮುಖ ನೋಡ್ಬೇಕು? ನಾನು ಬರಲ್ಲ, ಮೀನಾಕ್ಷಿನೂ ಬರಲ್ಲ. ಸತ್ತೋರ್ ಸತ್ರು, ಬದುಕಿರೋರ್ ನೆಮ್ಮದಿನ ಯಾಕೋ ಹಾಳು ಮಾಡ್ತೀಯಾ? ಪದೇ ಪದೇ ಫೋನ್ ಮಾಡಿ ನೆಮ್ಮದಿ ಕೆಡ್ಸೋಕ್ ಹೋಗ್ಬೇಡ. ಫೋನ್ ಇಡು. ಮೋಹನಪ್ಪ, ಮೋಹನಪ್ಪ. ಏನಿದು ಮೋಹನ್ ನಿಮ್ ಹುಚ್ಚಾಟ? ಮೋಹನ್ ಅಣ್ಣ ಸತ್ತು ಹೋಗಿದ್ದಾರೆ, ನಾನ್ ಬರಲ್ಲ ಅಂತ ಯಾಕೆ ಹೇಳಿದ್ರಿ ಮೋಹನ್? ನೀನ್ ಆ ಮನೆ ಕಾಲಿಡ್ಕುಡ್ದು. ಮೋಹನ್, ನಾನು ಈಗ ಅಣ್ಣನ್ ನೋಡಿಲ್ಲ ಅಂದ್ರೆ ಇನ್ ಯಾವತ್ತೂ ನೋಡಕ್ ಆಗಲ್ಲ ಮೋಹನ್, ಅರ್ಥ ಮಾಡ್ಕೊಳ್ಳಿ. ನಾನು ಹೋಗ್ಲೇಬೇಕು ಮೋಹನ್. ನಾನು ಯಾವತ್ತಿದ್ರು ಆ ಮನೆಗೆ ಹೋಗಿ ಕೂಡ್ದು. ಅಲ್ಲ, ಅವತ್ತು ಕರುಣೆ ಇಲ್ಲದೆ ಕಟಕರ ತರ ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ನಲ್ಲ. ಬೀದಿಯಲ್ಲಿ ನಾವು ಸತ್ತು ಹೆಣಗಳಾಗಿದ್ದಿದ್ರೆ ನಿಮ್ಮಣ್ಣ ಬಂದು ನೋಡ್ತಿದ್ನ? ಪಶ್ಚಿಮ ವಾಹಿನಿಯಲ್ಲಿ ಪಿಂಡ ಕೂಡ ಹಾಕ್ತಿರ್ಲಿಲ್ಲ. ಅಂತವನ ಮನೆಗೆ ನಾವು ಹೋಗೋದಾ? ನೀನು ಹೋಗಿ ಕೂಡ್ದು ಅಷ್ಟೇ. ಮೋಹನ್, ಮೋಹನ್ ಸತ್ತವನ ಮೇಲೆ ಎಂತ ದ್ವೇಷ ಮೋಹನ್. ನಾನು ಹೋಗ್ಬೇಕು ಮೋಹನ್, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನು ನಮ್ಮನ್ನ ನೋಡ್ಬೇಕು ಮೋಹನ್, ದಯವಿಟ್ಟು ನನ್ನನ್ನು ಕಳಿಸಿ. ನನ್ನ ಕೊನೆ ಉಸಿರಿರೋವರೆಗೂ ನೀನು ಆ ಮನೆ ಕಾಲಿಡೋ ಹಾಗಿಲ್ಲ. ಅದ್ ಹೇಗೆ ಹೋಗ್ತೀಯ ನಾನು ನೋಡ್ತೀನಿ. ಇಲ್ಲ ಮೋಹನ್, ನಾನೀಗ ನಿಮ್ಮ ಮಾತು ಕೇಳಲ್ಲ. ನಾನು ಹೋಗ್ಲೇಬೇಕು, ನಾನು ಹೋಗ್ತೀನಿ ಮೋಹನ್. ಯಾಕೆ ಹೋಗ್ತೀಯ? ಮೋಹನ್, ಬಿಡಿ ಮೋಹನ್. ನಡಿ. ಮೋಹನ್, 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 ಭಾಗ ತೆಗೀರಿ ಮೋಹನ್. ಮೋಹನ್, ಪ್ಲೀಸ್ ಮೋಹನ್. ಮೋಹನ್, ಅರ್ಥ ಮಾಡ್ಕೊಳ್ಳಿ ಮೋಹನ್. ಅಣ್ಣ ಅಣ್ಣ ಅಣ್ಣ, ಈ ಹಾಳಾದ ಸೆಂಟಿಮೆಂಟ್ ಇಂದ ನಮ್ಮ ಸಂಸಾರನೇ ಹಾಳಾಗೋಯ್ತು. ಪುಣ್ಯಾತ್ಮ ಬದುಕಿದ್ದಾಗ್ಲೂ ನಮ್ಮ ನೆಮ್ಮದಿಯಾಗಿರೋಕ್ ಬಿಡ್ಲಿಲ್ಲ. ಈಗ ಸತ್ತ ಮೇಲೂ ಆಡ್ತಾ ಇದ್ದ. ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ನೋಡೋ ಪ್ರಿಯ, ನಾನು ಮೀನಾಕ್ಷಿಗೆ ಎಷ್ಟು ಹೇಳಿದೆ, ಅವ್ರ ಸಂಬಂಧ ಮತ್ತೆ ಬೆಳೆಸೋದು ಬೇಡ, ಅವರು ನಮ್ಮ ಪಾಲಿಗೆ ಸತ್ತು ಹೋಗಿದ್ದಾರೆ ಅಂತ. ಆದ್ರೆ ನನ್ನ ಮಾತನ್ನ ಧಿಕ್ಕರಿಸ್ಬಿಟ್ಲು. ಮೀನಾಕ್ಷಿ ಜೊತೆಗೆ ನಾನು ಯಾವತ್ತೂ ಈ ರೀತಿ ನಡ್ಕೊಂಡಿರಲಿಲ್ಲ. ಈಗ ನನ್ನ ಕೈಯಾರೆ ರೂಮಲ್ಲಿ ಕೂಡ ಹಾಕ್ಬೇಕಾಗಿ ಬಂತು. ನನ್ನ ಕೆಟ್ಟವನ್ ಮಾಡ್ಬಿಟ್ಲು ಪ್ರಿಯ. ಇಲ್ಲ ಡ್ಯಾಡ್, ಯು ಆರ್ ರೈಟ್. ಇದ್ರಲ್ಲಿ ನಿಮ್ ಯಾವ ತಪ್ಪು ಇಲ್ಲ. ನೀವ್ ಯಾಕೆ ಗಿಲ್ಟಿ ಫೀಲ್ ಮಾಡ್ತಿದ್ದೀರಾ? ಇಷ್ಟು ದಿವಸ ಮಾಮ್ ಗೌರಿದ್ರ, ಎಷ್ಟೇ ಕಷ್ಟ ಬಂದ್ರು ಪ್ರೀತಿಗ್ ದ್ರೋಹ ಬಗಿದೆ. ನೀವ್ ಮಾಮ್ ಕಮಿಟೆಡ್ ಆಗಿದ್ರಿ. ಅದೇ ಕಮಿಟ್ಮೆಂಟ್ ಬೈಂಡ್ನೆಸ್ ಮಾಮ್ಗೂ ಇರ್ಬೇಕಾಗಿತ್ತು. ಆದ್ರೆ ಅಲ್ಲ ಡ್ಯಾಡ್, ಯಾವಾಗ್ಲೂ ನೀವು ಬೇಡ ಅಂದಿದ್ದೇನೆ ಮಾಮ್ ಯಾಕೆ ಮಾಡ್ತಾರೆ ಅಂತ. ಈಗ ಅವ್ರಿಗೆ ನಿಮ್ಗಿಂತ ಅವ್ರ ಅಣ್ಣನೇ ಹೆಚ್ಚಾಗೋದ್ರಾ? ಅದು ನಿನಗೆ ಅರ್ಥ ಆಗ್ತಿದೆ ಪ್ರಿಯ, ಆದ್ರೆ ನಿಮ್ಮಮ್ಮನಿಗೆ ಅರ್ಥ ಆಗ್ತಿಲ್ವಲ್ಲ. ನಿನಗಿನ್ನೂ ಗೊತ್ತಿಲ್ಲ ಮೀನಾಕ್ಷಿ ನನಗೆ ಎಂತೆಂಥ ದ್ರೋಹ ಮಾಡಿದಾಳೆ ಅಂತ. ಆದ್ರೆ ನಾನು ಅದನ್ನ ಹೇಳೋ ಸ್ಥಿತಿಯಲ್ಲಿಲ್ಲ. ನನಗ್ ಗೊತ್ತು ಡ್ಯಾಡ್, ನನಗೆಲ್ಲ ಗೊತ್ತು. ಹಿಂದೆ ಮಾಡಿದ್ ಸಾಲ್ದು ಅಂತ ಈಗ ಮಾಮ್ನ ಸೀಕ್ರೆಟ್ ಆಗಿ ಕರ್ಕೊಂಡು ಹೋಗಿ ಅವ್ರ ತಲೆ ಕೆಡಿಸಿದ್ದಾರೆ. ಹೀಸ್ ಅ ಕ್ರೂಕೆಡ್ ಮ್ಯಾನ್. ನಿಮ್ಮನ್ನ ಆನಿಮಲ್ ತರ ಇಲ್ ಟ್ರೀಟ್ ಮಾಡಿದ್ನಲ್ಲ, ಅದಕ್ಕೆ
ಅದಕ್ಕೆ ಇವತ್ತು ಯಾರಿಗೂ ಗೊತ್ತಿಲ್ಲದೆ ಇರೋ ತರ ಪರ್ದೇಸಿ ತರ ಸತ್ತಿರೋದು. He deserves it. He completely deserves it, Dad. Dad, ನೀವ್ ಯಾಕೆ ಅದಕ್ಕೆ ಫೀಲ್ ಆಗ್ತೀರಾ? ಅವ್ನ್ ಸತ್ತಿದ್ದು ಒಳ್ಳೇದೇ ಆಯ್ತು ಬಿಡಿ. ಸತ್ರೆ ಸಾಯ್ಲಿ. ಅಟ್ಲೀಸ್ಟ್ ಇನ್ಮೇಲೆ ಮಾಮ್ ರಗ್ಲೇನಾದ್ರೂ ತಪ್ಪುತ್ತೆ. ಎಸ್ ಪ್ರಿಯಾ, ನೀನ್ ಹೇಳಿದ್ ಸರಿ. ನಾವೇನೂ ತಪ್ಪು ಮಾಡಿಲ್ಲ. ಈಗ ಅವ್ರ ಮುಖ ಕೂಡ ನೋಡೋ ಅಗತ್ಯ ಇಲ್ಲ. ಏನೋ ಆಯ್ತು. ಒಂದೇ ಸಮ ಟ್ರೈ ಮಾಡ್ತಿದ್ರು, ಶ್ರೀಕಾಂತ್ನ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಿಲ್ಲ ಕಣಕ್ಕ. ಇಲ್ಲಿ ಎಷ್ಟೊತ್ತ ಡೆಡ್ ಬಾಡಿ ಇಟ್ಕೊಂಡಿರೋದು? ಎಲ್ಲಿ ಹೋದ ಇವನು? ಅವನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವ್ನು ಇನ್ನೆಷ್ಟೊತ್ತಿಗೆ ಬರ್ತಾನೆ? ಅಲ್ಲಿವರೆಗೂ ಬಾಡಿನ ಹೇಗೋ ಇಟ್ಕೊಳ್ಳೋದು? ಅಕ್ಕ, ಈ ಮುದ್ಕನ್ ಮುಖ ನೋಡೋದಕ್ಕೆ ಶ್ರೀಕಾಂತ್ ಬರ್ಲೇಬೇಕೇನಕ್ಕ? ಏನೋ ಹೀಗೆ ಕೇಳ್ತಾ ಇದ್ಯಾ? ಇಂಥ ಟೈಮಲ್ಲಿ ನೋಡೋದಕ್ಕೆ ಬರ್ಲಿಲ್ಲ ಅಂದ್ರೆ ನೋಡಿದವ್ರು ಏನು ಅನ್ಕೊಳ್ತಾರೆ? ಒಳ್ಳೆ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ದ. ಅಮ್ಮ, ಶ್ರೀಕಾಂತ್ ಬಂದ. ಬಂದ್ಯೇನೋ ನೋಡೋ ನಿಮ್ ದೊಡ್ಡಪ್ಪನ. ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊಟ್ಟೋದ್ರು. ಯಾಕೋ ಹಾಗೆ ನಿಂತಿದ್ಯಾ? ಅಮ್ಮ ಪಾಪ ಅಮ್ಮ, ದೊಡ್ಡಪ್ಪ ಹೋಗ್ಬಿಟ್ರು ಅಂತ ಕೇಳಿ ಅಣ್ಣ ಒಂದೇ ಉಸಿರಿಗೆ ಓಡ್ ಬಂದಿದ್ದಾನೆ. ಶಾಕ್ ನಲ್ಲಿದ್ದಾನಮ್ಮ. ಶಾಕು ಇಲ್ಲ, ಕ್ರಾಕು ಇಲ್ಲ. ಇವ್ರು ಸತ್ತಿದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲ. ಇವ್ರು ಸತ್ತಿದ್ದಾರೆ ಅಂತ ಗೊತ್ತಿದ್ರೆ ನಾನು ಈ ಕಡೆ ತಲೆನೂ ಆಗ್ತಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ಬಾಯಿ ಮುಚ್ಕೊಂಡಿರು. ಶ್ರೀಕಾಂತ, ಯಾಕೋ ಸುಮ್ಮನೆ ನಿಂತಿದ್ಯಾ? ಅಳೋ ಮಾವ, ಇವ್ರಿಗೋಸ್ಕರ ನಾನು ಯಾಕೆ ಕಳ್ಳಿ? ಹಾಗೆಲ್ಲ ನನ್ಗೆ ಅಳೋದಕ್ಕೆ ಬರೋದಿಲ್ಲ. ದುಡ್ಡು ಕೊಟ್ರೆ ಅಳೋದಕ್ಕೆ ಅಂತಾನೆ ಜನ ಇರ್ತಾರಂತೆ. ಅವ್ರನ್ನ ಕರೆಸಿ ಅಳೋದಕ್ಕೆ ಹೇಳಿ. ಈಗ ಅಳದೆ ಇದ್ರೆ ತಿಂಗಳು ದುಡ್ಡು ಬರಲ್ಲ. ಆಮೇಲೆ ಅವ್ರ ಫೋಟೋ ಮುಂದೆ ಕೂತ್ಕೊಂಡು ಅಳಬೇಕಾಗುತ್ತೆ. ಬಾಯಿ ಮುಚ್ಕೊಂಡು ಅವ್ನು ಹೇಳ್ದಂಗೆ ಮಾಡು. ಶ್ರೀಕಾಂತ ಬಾರೋ. ಶ್ರೀಕಾಂತ್, ನೋಡು ನಿಮ್ ದೊಡ್ಡಪ್ಪನ ಹೇಗ್ ಮಲಗ್ಬಿಟ್ಟಿದ್ದಾರೆ. ಇನ್ ಯಾರೋ ಈ ಮನೆಗ್ ದಿಕ್ಕು. ನಿಮ್ಮಪ್ಪ ಹೋದ್ಮೇಲೆ ಇವ್ರೆ ನಂಗೆ ಆಶ್ರಯ ಕೊಟ್ಟಿದ್ದು. ನಿಮ್ಮನ್ ಸಾಕಿ ಸಲಹಿ ದೊಡ್ಡವ್ರನ್ನಾಗಿ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿದ್ಯಾಭ್ಯಾಸ ಕೊಟ್ರು. ಇವ್ರು ಇಲ್ದೇ ಇದ್ದಿದ್ರೆ ಒಂಟಿ ಹೆಂಗ್ಸು ನಾನು ಏನ್ ಮಾಡೋದಕ್ಕಾಗ್ತಿತ್ತು ಹೇಳು? ಈ ಜನ್ಮದಲ್ಲಿ ಇವ್ರ ಋಣನ ನಾವು ತೀರ್ಸೋದಕ್ಕಾಗಲ್ಲ ಕಣ. ಹೋಗು, ಕೊನೆ ನಮಸ್ಕಾರ ಮಾಡು. ಅಭಿ ಒಬ್ಬನೇ ನಿಂತಿದ್ದಾನೆ, ಹೋಗಿ ಮಾತಾಡ್ಸಿ. ಅಣ್ಣ, ಕ್ಲೂನೇ ಕೊಡದಲ್ಲ ದೊಡ್ಡಪ್ಪ ಈಗ ಏಕಾಏಕಿ ಹೊರಟೋದ್ರು. ಕೊನೆ ಸರಿ ಅವ್ರ ಹತ್ರ ಮಾತಾಡೋಕ್ಕೂ ಆಗ್ಲಿಲ್ಲ ಅಣ್ಣ. ಹೇಯ್, ಯಾಕೋ ಇಷ್ಟೊಂದು ಅಳ್ತಿದ್ಯಾ? ಹುಟ್ಟಿದ ಮೇಲೆ ಎಲ್ಲರೂ ಒಂದಲ್ಲ ಒಂದ್ ದಿವಸ ಸತ್ತೇ ಸಾಯ್ತಾರೆ. ಅಂಥದ್ರಲ್ಲಿ ಇವ್ರು ಸತ್ತಿದ್ರಲ್ಲಿ ಯಾವ ಘೋರನೂ ಇಲ್ಲ, ಆಶ್ಚರ್ಯನೂ ಇಲ್ಲ. ಆದ್ರೂ ಅಣ್ಣ, ದೊಡ್ಡಪ್ಪ ಈಗ ದಿಢೀರ್ನೆ ಸಾಯ್ತಾರೆ ಅಂತ ಗೊತ್ತಿರ್ಲಿಲ್ಲ ಅಣ್ಣ.
ಇವ್ರಿಗೆ ಹುಷಾರಿಲ್ಲ ಅಂತ ಮುಂಚೆನೆ ಗೊತ್ತಿದ್ದಿದ್ರೆ ಅಟ್ಲೀಸ್ಟ್ ಬಂದು ಮಾತಾಡ್ಸ್ಕೊಂಡಾದ್ರೂ ಹೋಗ್ತಾ ಇದ್ದೆ. ನೀನಾದ್ರೂ ಒಂದು ಫೋನ್ ಮಾಡ್ಬೋದಿತ್ತಲ್ಲ ಅಣ್ಣ. ನಾನ್ ಬಂದಿರೋದೇ ಇಲ್ಲಿ ಬಲವಂತದಿಂದ. ನಿನ್ಗೆಲ್ಲಿಂದ ಇನ್ವಿಟೇಷನ್ ಕೊಡ್ಲು? ಸುಮ್ನಿರೋ. ನೀನು ನಮ್ಮ ಅಪ್ಪನ ಹತ್ರ ಮಾತಾಡ್ಲಿಲ್ಲ ಅಂತ ಯಾವ ನಷ್ಟನೂ ಆಗಿಲ್ಲ. ನೋಡ್ತೀಯ ಕನಕ, ಶ್ರೀಕಾಂತ್ ಎಷ್ಟೊಂದು ಫೀಲ್ ಮಾಡ್ಕೊಂಡಿದ್ದಾನಂತ. ಅವನಿಗೆ ದೊಡ್ಡಪ್ಪ ಅಂದ್ರೆ ಪಂಚ ಪ್ರಾಣ. ಚಿಕ್ಕವನಿದ್ದಾಗ ಅವ್ರನ್ನ ಒಂದು ಕ್ಷಣನೂ ಬಿಟ್ಟಿರ್ತಾ ಇದ್ದಿಲ್ಲ. ಅವನ್ನ ಓದೋದಕ್ಕೆ ಕಳಿಸೋದಕ್ಕೆ ನನ್ಗೆ ಎಷ್ಟು ಹರಸಾಹಸ ಪಟ್ಟಿದ್ದೀನಿ ಗೊತ್ತಾ? ನಿಂಗೆ ಶ್ರೀಕಾಂತ್ ಪರಿಚಯ ಇಲ್ಲ ಅಲ್ವಾ? ಅವನ್ನ ನೀನೊಬ್ಬ ಮಗ. ಶ್ರೀಕಾಂತ್ ಬಾಯಿಲಿ. ಶ್ರೀಕಾಂತ್, ಇವಳು ಕನಕ, ನಿಮ್ಮ ಅತ್ತಿಗೆ. ನಿಮ್ ದೊಡ್ಡಪ್ಪ ಹುಡುಕಿ ಈ ಮನೆ ತುಂಬಿಸ್ಕೊಂಡಿರೋ ಸೊಸೆ. ಯಾಕೋ ಇನ್ನೂ ಅಳ್ತಾ ಇದೆಯಾ? ಸಮಾಧಾನ ಮಾಡ್ಕೊ. ನಿಮ್ ದೊಡ್ಡಪ್ಪ ಎಲ್ಲೂ ಹೋಗಿಲ್ಲ. ನಮ್ಮ ಮಧ್ಯೆನೆ ದೇವ್ರ ತರ ಇದ್ದಾರೆ. ಅವ್ರ ಆಶೀರ್ವಾದ ನಿಂಗೆ ಯಾವಾಗ್ಲೂ ಇರುತ್ತೆ. ಬಾ ಬಾ. ನಮ್ಮನೆ ದೇವ್ರು ಹೊರಟೋದ್ರು. ನಮ್ಮನೆ ದೀಪ ನಂದು ಹೋಯ್ತು. ಹೋಗಡವ, ನಮಗೂ ಏಟೊಂದು ಉಪಕಾರ ಮಾಡೋರೆ. ಇವ್ರು ಮನಸ್ಸು ಮಾಡದೆ ಹೋಗಿದ್ರೆ ನಮ್ ಶಾಂತ ಜೀವಂತವಾಗಿರ್ತಿದ್ಲೋ ಇಲ್ವೋ. ಹೌದು, ನನಗೆ ಪುನರ್ಜನ್ಮ ಕೊಟ್ಟ ದೇವ್ರು ತುಂಬಾ ಒಳ್ಳೆಯವರು. ಇವರಿನ್ನು ತುಂಬಾ ಕಾಲ ಬದುಕಬೇಕಾಗಿತ್ತು. ಆ ದೇವ್ರು ಯಾಕಾದ್ರೂ ಒಳ್ಳೆಯವ್ರನ್ನೆಲ್ಲ ಬೇಗ ಹತ್ರ ಕರ್ಕೋತಾನೋ ಏನು. ನಮ್ಮ ಹಣೆಯಲ್ಲಿ ಬರ್ತಿರೋದೇ ಇಷ್ಟು. ನಾವ್ ಇವ್ರನ್ನ ಕಳ್ಕೊಂಡು ಅನಾಥರಾಗ್ಬಿಟ್ಟಿದ್ದೀವಿ. ಸಮಾಧಾನ ಮಾಡ್ಕೊಳ್ಳಿ. ನೀವೇ ಹೀಗೆ ಧೈರ್ಯ ಕೆಟ್ರೆ ಹೇಗೆ? ಈ ಮನೆಗೆ ನೀವೇ ಹಿರಿಯರು. ಇನ್ ಮುಂದೆ ಈ ಮನೆ ಜವಾಬ್ದಾರಿ ಎಲ್ಲ ನಿಮ್ದೇ ಅಲ್ವಾ? ಹೌದಮ್ಮ, ನೀವ್ ಹೇಳ್ತಾ ಇರೋದು ಸರಿ. ಇನ್ ಮುಂದೆ ನನ್ನ ಮೇಲೆ ದೊಡ್ಡ ಜವಾಬ್ದಾರಿನೇ ಇದೆ. ಅದನ್ನ ಹೇಗ್ ನಿಭಾಯಿಸ್ಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ದಿನ ಬಾಬಾ ಇದ್ರಲ್ಲ ಅನ್ನೋ ಧೈರ್ಯ ಆದ್ರೂ ಇತ್ತು. ಆದ್ರೆ ಈಗ ಈ ಬಿಸ್ನೆಸ್ ವ್ಯವಹಾರ ಎಲ್ಲ ನನ್ನ ತಲೆ ಮೇಲೆನೆ ಬಂದ್ಬಿಟ್ಟಿದೆ. ನೋಡಿ ಶತ, ಈಕೆಗೆ ಹಿರಿಯರು ಅಂದ್ರೆ ಏಟೊಂದು ಗೌರವ. ಇಂಥ ನಾದ್ನಿನ್ ಪಡೆದದ್ದು ಈ ವೈನ್ ಪುಣ್ಯ. ಇನ್ನಷ್ಟು ದಿವಸ ಈ ನಾದ್ನಿ ಕೈಯಿಂದ ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯ ಇರಲಿಲ್ಲ. ಆಟಯ್ಯ, ನಾನೇನ್ ಮಹಾ, ನಾನ್ ಭಾವಂಗೆ ಇಷ್ಟು ವರ್ಷ ಮಾಡಿರೋ ಸೇವೆಕ್ಕಿಂತ 100ರಷ್ಟು ಸೇವೆನ ಕನಕ ಈಗಾಗ್ಲೇ ಭಾವಂಗ್ ಮಾಡ್ಬಿಟ್ಟಿದ್ದಾಳೆ. ಅವಳಿಗೂ ಸುಸ್ತಾಗಿದೆ. ಭಾವನ ಒತ್ತಾಯಕ್ಕೆ ಅವಳನ್ನ ಇಷ್ಟು ದಿನ ಆಫೀಸಿಗೆ ಕಳಿಸ್ತಾ ಇದೆ. ಇನ್ನು ಅವಳು ಡ್ರೆಸ್ ತಗೊಳ್ಳಿ. ಪಾಪ ಪುಟ್ಟ ಹುಡುಗಿ, ಮನೆ ಒಳಗೆ ಹೊರಗೆ ಕೆಲಸ ಮಾಡೋದು ಅವಳಿಗೂ ಕಷ್ಟ ಆಗತ್ತೆ. ಕನಕನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದೇ ಭಾವನ ಆಸೆ ಆಗಿತ್ತು. ಕನಕಿ ಈ ಮನೆ ಸೊಸೆಯಾಗಿ ಬರೋದಕ್ಕೆ ತುಂಬಾ ಪುಣ್ಯ ಮಾಡಿದ್ಲು. ಆದ್ರೆ ನಮ್ಮನೆ ಬೆಳಗ್ಸಿದ್ ನಂದ ದೀಪ ಹಾರೋಯ್ತಲ್ಲ.
ಅಮ್ಮ ಇನ್ನು ಎಷ್ಟೊತ್ತಂತ ಈ ಬಾಡಿನ ಮನೇಲೆ ಇಟ್ಕೊಂಡಿರೋದು? ತಗೊಂಡೋಗಿ ಎಲ್ಲರೂ ಸುಟ್ಟಾಕ್ಬಾರ್ದ? ನೀನು ಹೇಳಿದ್ದು ಸರಿ. ಬಾಡಿನ ಜಾಸ್ತಿ ಹೊತ್ತು ಇಟ್ಕೊಳ್ಳೋದಕ್ಕಾಗಲ್ಲ. ಮೊದಲೇ ಕಾಯಿಲೆಯಿಂದ ನರಳಿರೋ ದೇಹ. ಆದಷ್ಟು ಬೇಗ ಕ್ರಿಮಿನೇಟ್ ಮಾಡಬೇಕು. ಕಾಯಿಲೆಯಿಂದ ನಳ್ಳಿರೋದು ಅಂತ ಅಲ್ಲಮ್ಮ, ಅವ್ರು ಸತ್ರು ಅಂತ ನೀನೀಗ ಬಂದವ್ರ ಮುಂದೆ ಕಣ್ಣಿರ್ಸೋಸ್ತಾ ನಿಂತ್ಕೊಂಡೆ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಸಂಕಟ ಆಗ್ತದೆ. ಎಲ್ಲ ಬಂದು ನೋಡಿದ್ದಾಯ್ತಲ್ಲ, ಇನ್ನು ಯಾರಿಗೋಸ್ಕರ ಕಾಯ್ಬೇಕು? ಮುಂದಿನ ಕೆಲಸ ಶುರು ಮಾಡಕ್ಕೆ ಹೇಳು. ಅವಿ, ಕಾಯಿಲೇಬೇಕು. ಇನ್ನೊಬ್ರು ಬರಬೇಕು. ಅವ್ರು ಬರೋವರೆಗೂ ಬಾಡಿ ಎತ್ತೋ ಹಾಗಿಲ್ಲ. ಇನ್ನೊಬ್ರ? ಯಾರಮ್ಮ ಅದು? ಶ್ರೀಕಾಂತನು ಬಂದಿದ್ದಾಯ್ತಲ್ಲ. ಅವ್ರ ಸ್ವಂತ ತಂಗಿ ಮೀನಾಕ್ಷಿ ಬರೋದು ಬೇಡ್ವೇನೋ? ಅವ್ರು ಯಾವ ತಂಗಿನಮ್ಮ? ಇಷ್ಟು ವರ್ಷ ಇಲ್ದೇ ಇರೋರು ಇವಾಗ ಎಲ್ಲಿಂದ ಬಂದ್ರು? ಅವ್ರಿಗೆ ಯಾಕೆ ನಾವು ಕಾಯ್ಬೇಕು? ಮುಂದಿನ ಕೆಲಸ ಶುರು ಮಾಡೋಣ. ಅವಿ, ಭಾವಂಗೆ ಅವಳಂದ್ರೆ ತುಂಬಾ ಪ್ರೀತಿ. ಎಷ್ಟೋ ವರ್ಷದ ನಂತರ ಅವ್ರನ್ನ ಮನೆಗೆ ಕರ್ಕೊಂಡು ಬಂದು ಈ ಮನೆ ಮಹಾಲಕ್ಷ್ಮಿ ಅಂತ ಹೇಳಿದ್ದಾರೆ. ಅವ್ರು ಬರೋವರೆಗೂ ನಾವು ಕಾಯಲೇಬೇಕು. ಇಲ್ಲಮ್ಮ, ಯಜಮಾನ್ರ ಮುಖ ನೋಡಕ್ಕೆ ಅವ್ರು ಬರಲ್ವಂತೆ. ಯಾಕೆ ಬರಲ್ವಂತೆ? ಹಾಗಂತ ಅವರೇ ಹೇಳಿದ್ರ? ಇಲ್ಲಮ್ಮ, ಅವರು ಹೊರಟಿದ್ರು. ಆದ್ರೆ ಮೋಹನಪ್ಪ ಅವರು ನಾವ್ಯಾರೂ ಬರಲ್ಲ, ನಮಗೋಸ್ಕರ ಕಾಯ್ಬೇಡಿ, ಮುಂದಿನ ಕೆಲಸ ಮುಗಿಸಿ ಅಂತ ಕಡ್ಡಿ ತುಂಡು ಮಾಡ್ದಾಗ ಹೇಳಿ ಫೋನ್ ಕಟ್ ಮಾಡಿಬಿಟ್ರು. ಸರಿ, ಇನ್ನೇನ್ ತಡ? ಅವರೇ ಎಲ್ಲ ಕೆಲಸ ಮುಗಿಸು ಅಂದ್ಮೇಲೆ ಇನ್ಯಾಕೆ ನಿಧಾನ ಮಾಡ್ಬೇಕು? ಎಲ್ಲ ಕೆಲಸ ಬೇಗ ಮುಗಿಸ್ಬೋಣ. ಇಲ್ಲ, ಅವ್ರು ಬರ್ತಾರೆ. ಹೇಗ್ ಬರ್ತಾರೆ? ಅವ್ರ ಗಂಡನೇ ಕಳ್ಸಲ್ಲ ಅಂತ ಹೇಳಿದಂತಲ್ಲ. ನೋಡಿ, ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಅಣ್ಣನ ಅಂತಿಮ ದರ್ಶನ ಪಡೆಯೋದಕ್ಕೆ ತಂಗಿ ಅದೊಳಗೆ ಹಕ್ಕಿದೆ. ಅದನ್ನ ತಡೆಯೋ ಅಧಿಕಾರ ಯಾರಿಗೂ ಇಲ್ಲ. ಅತ್ತೆ, ಶಾಸ್ತ್ರ ಸಂಪ್ರದಾಯ ಎಲ್ಲ ಗೊತ್ತಿರೋರು ನೀವು. ನೀವೇ ಹೇಳಿ, ನಾನು ಹೇಳೋದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ಹೌದು ಕನಕ, ನೀನ್ ಹೇಳ್ತಾ ಇರೋದು ಸರಿ. ನೀನ್ ಹೋಗಿ ಕರೆದ್ರೆ ಅವ್ರು ಮೀನಾಕ್ಷಿನ ಕಳಿಸ್ತಾರ? ಖಂಡಿತ ಕಳಿಸ್ತಾರೆ ಅತ್ತೆ. ಚಿಕ್ಕಮ್ಮನ್ನ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಅಲ್ಲಿ ತನಕ ಎಲ್ಲರೂ ಕಾಯ್ತೀನಿ.